ಬಾಗಲಕೋಟೆಯ ಉಪಚುನಾವಣೆಯಲ್ಲಿ ಭಾರೀ ಭ್ರಷ್ಟಾಚಾರ ನಡೆದಿದೆ. ಕಾಂಗ್ರೆಸ್ ಪಕ್ಷದ ಗೆಲುವು ನೈತಿಕತೆ ಇಲ್ಲ. ಹೀಗಾಗಿ ನೂತನವಾಗಿ ಆಯ್ಕೆಯಾಗಿರುವಂಥ ಶಾಸಕ ಉಮೇಶ್ ಮೇಟಿ, ಚುನಾವಣೆ ಉಸ್ತುವಾರಿ ವಹಿಸಿರುವಂಥ ಸಚಿವ ಸತೀಶ್ ಜಾರಕಿಹೊಳಿ ಹಾಗೂ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ರಾಜೀನಾಮೆ ನೀಡಬೇಕು. ರಾಜೀನಾಮೆ ನೀಡುವವರೆಗೂ ಹೋರಾಟ ನಿಲ್ಲಲ್ಲ. ಈ ಬಗ್ಗೆ ಕೆಆರ್ಎಸ್ ಪಕ್ಷದ ಅಭ್ಯರ್ಥಿ ಆಗಿದ್ದ ನಾಗರಾಜ್ ಕಲ್ಕೋಟಕರ್ ಅಹೋರಾತ್ರಿ ಧರಣಿ ನಡೆಸಿದ್ದಾರೆ. ಬಾಗಲಕೋಟೆಯ ಜಿಲ್ಲಾಡಳಿತ ಭವನ ಎದುರು ಏಕಾಂಗಿಯಾಗಿ ಹೋರಾಟ ನಾಗರಾಜ್ ನಡೆಸುತ್ತಿದ್ದಾರೆ. ಮತದಾನ ದಿನದಂದೇ ಬಹಿರಂಗವಾಗಿ ಹಣ ಹಂಚಿದ ವಿಡಿಯೋ ವೈರಲ್ ಆಗಿದೆ. ಈ ಬಗ್ಗೆ ಚುನಾವಣೆ ಆಯೋಗಕ್ಕೆ ಮನವಿ ಸಲ್ಲಿಸಿದರೂ ಉಪಯೋಗ ಆಗಿಲ್ಲ. ಈಗ ಜಿಲ್ಲಾಡಳಿತ ಮುಂದೆ ಮತ್ತೆ ಹೋರಾಟ ಪ್ರಾರಂಭ ಮಾಡಿದ್ದು, ಕ್ಷೇತ್ರದಲ್ಲಿ ಸಂಚಾರ ಮಾಡಿ ಜನಜಾಗೃತಿ ಮಾಡುತ್ತೇನೆ, ಸಿಎಂ ಸೇರಿದಂತೆ ಇತರರು ರಾಜೀನಾಮೆ ನೀಡುವವರೆಗೂ ಹೋರಾಟ ಮಾಡುತ್ತೇನೆ ಎಂದು ಕೆಆರ್ಎಸ್ ಪಕ್ಷದಿಂದ ಸ್ಪರ್ಧೆ ಮಾಡಿದ್ದ ನಾಗರಾಜ್ ತಿಳಿಸಿದ್ದಾರೆ. ಏನಂತ ಹೇಳಿದ್ದಾರೆ ನೋಡಿ. 4ನೇ ತಾರೀಕು ಮೇ ಫಲಿತಾಂಶ ಬಂದಿದ್ದು, ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಉಮೇಶ್ ಮೇಟಿ ಅವರು ಗೆಲುವು ಸಾಧಿಸಿದ್ದಾರೆ. ಬಟ್ ಈ ಅಭ್ಯರ್ಥಿ ಪರ ಕಾಂಗ್ರೆಸ್ ಪಕ್ಷದ ಕೆಲವು ಮುಖಂಡರು ಮತದಾನ ದಿನಾನೇ ಹಣ ಹಂಚುವ ಮೂಲಕ, ಆಮಿಷಗಳನ್ನು ಒಡ್ಡುವ ಮೂಲಕ ಮತದಾರರಿಗೆ ಏನು ಚುನಾವಣಾ ಭ್ರಷ್ಟಾಚಾರ ಎಸಗಿ ಈ ಒಂದು ಗೆಲುವನ್ನು ಸಾಧಿಸಿದ್ದಾರೆ. ಈ ಒಂದು ಗೆಲುವು ಅದು ಪ್ರಾಮಾಣಿಕ ಗೆಲುವಲ್ಲ, ಒಂದು ಅನೈತಿಕ ಗೆಲುವಾಗಿದ್ದು, ನೈತಿಕ ಹೊಣೆ ಹೊತ್ತು ಏನು ಬಾಗಲಕೋಟೆ ಶಾಸಕರಾದಂಥ ಉಮೇಶ್ ಮೇಟಿ ಮತ್ತು ಚುನಾವಣೆಯ ಉಸ್ತುವಾರಿ ಹೊತ್ತಂಥ ಏನು ಸತೀಶ್ ಜಾರಕಿಹೊಳಿಯವರು ಮತ್ತು ಚುನಾವಣೆ ಸಂದರ್ಭ ಇಲ್ಲೇ ಬೀಡು ಬಿಟ್ಟು ಅಭ್ಯರ್ಥಿನ ಗೆಲ್ಲಿಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿದಂಥ ಸಿದ್ದರಾಮಯ್ಯನವರು ಈ ಚುನಾವಣಾ ಭ್ರಷ್ಟಾಚಾರದ ನೈತಿಕ ಹೊಣೆಟ್ಟು ರಾಜೀನಾಮೆ ಕೊಡಬೇಕು ಅಂಥೇಳಿ ಇಂದಿನಿಂದ ನಾನು ಅಹೋರಾತ್ರ ಧರಣಿ ಸತ್ಯಾಗ್ರಹ ಪ್ರಾರಂಭ ಮಾಡಿದ್ದೇನೆ. ಮತ್ತು ಮರು ಚುನಾವಣೆಗೆ ಬರಬೇಕು ಅಂತ ಅವರಿಗೆ ಸವಾಲು ಹಾಕುವ ಮೂಲಕ ನಾನು ಈ ಹೋರಾಟವನ್ನು ಮುಂದುವರಿಸ್ತೇನೆ. ಇದ್ರ ಜೊತೆಗೆ ಕಾನೂನಾತ್ಮಕ ಹೋರಾಟಕ್ಕೂ ಕೂಡ ಇದು ನಾವು ಮುಂದುವರಿಸ್ತೀವಿ ಅಂತ ಹೇಳ್ತಾ ನಾನು ಎರಡು ಮಾತು ಮುಗಿಸ್ತೇನೆ. ನಮಸ್ಕಾರ. ಎಲ್ಲಿವರೆಗೂ ನಿಮ್ದು ಹೋರಾಟ ಸರ್, ಇವತ್ತು ಪ್ರಾರಂಭ ಮಾಡಿದ್ದೇವೆ. ಈಗ ಅವರು ಏನು ಬಾಗಲಕೋಟೆ ಶಾಸಕರು ರಾಜೀನಾಮೆ ಕೊಡೋವರೆಗೂ ಈ ಹೋರಾಟ ಮುಂದುವರಿಯುತ್ತೆ. ಇದು ಜಿಲ್ಲಾಡಳಿತ ಭವನದ ಮುಂದೆನೂ ಮುಂದುವರಿಯುತ್ತೆ. ಹೇಗೆ ನಾನು ಮತ ಕೇಳಲಿಕ್ಕೆ ಹೋದ್ನೋ ಜನರ ಹತ್ರ ಚುನಾವಣೆ ಸಂದರ್ಭ, ಹಾಗೆ ಈ ಹೋರಾಟಕ್ಕೂ ಬೆಂಬಲಿಸ್ರಿ ಅಂಥೇಳಿ ಬಾಗಲಕೋಟೆ ಕ್ಷೇತ್ರದಾದ್ಯಂತ ನಾನು ಜನರಲ್ಲಿ ಹೋರಾಟಕ್ಕೆ ಬೆಂಬಲಿಸ್ರಿ ಅಂತ ತಿಳ್ಕೊಂಡು ನಾನು ಮನವಿ ಮಾಡಲಿಕ್ಕೆ ಸಾಕ್ತೇನೆ. ಬಿಜೆಪಿ ಪಕ್ಷದ ರಾಜ್ಯ ಘಟಕದ ಮಾಜಿ ಕಾರ್ಯದರ್ಶಿ ಆಗಿರುವಂಥ ಜಗದೀಶ್ ಹಿರೇಮನಿ ತೀವ್ರ ಹೃದಯಾಘಾತದಿಂದ ನಿಧನರಾಗಿದ್ದಾರೆ. ಅವರ ನಿಧನಕ್ಕೆ ಮುಖಂಡರು ಸಂತಾಪ ಸೂಚಿಸಿದ್ದಾರೆ. ಎಬಿವಿಪಿ ಪೂರ್ಣಾವಧಿ ಕಾರ್ಯಕರ್ತರು, ಕೇಂದ್ರ ಸಫಾಯಿ ಕರ್ಮಚಾರಿ ಆಯೋಗದ ಮಾಜಿ ಸದಸ್ಯರೂ ಆದ ಅವರು ಎಸ್ಐಆರ್ ರಾಜ್ಯ ಸಂಚಾಲಕರಾಗಿ ಕೆಲಸ ಮಾಡುತ್ತಿದ್ದರು. ಅಟಲ್ ಬಿಹಾರಿ ವಾಜಪೇಯಿ ಜನ್ಮ ಶತಮಾನೋತ್ಸವದ ಕಾರ್ಯಕ್ರಮವನ್ನು ರಾಜ್ಯದಲ್ಲಿ ಅತ್ಯಂತ ಸಮರ್ಥವಾಗಿ ನಿಭಾಯಿಸಿದ್ದರು. ಪಕ್ಷಕ್ಕಾಗಿ ತಮ್ಮನ್ನು ಸಮರ್ಪಿಸಿಕೊಂಡು ಸದಾ ಕ್ರಿಯಾಶೀಲರಾಗುತ್ತಿದ್ದರು. ಅವರಿಗೆ ಒಳ್ಳೆಯ ಭವಿಷ್ಯ ಇತ್ತು. ಬಾಗಲಕೋಟೆ ಉಪಚುನಾವಣೆಯಲ್ಲಿ ಸಕ್ರಿಯವಾಗಿ ಭಾಗವಹಿಸಿ ಗೆಲುವಿಗಾಗಿ ಶ್ರಮಿಸಿದ್ದರು. ಅವರ ಕುಟುಂಬ ಹಾಗೂ ಬಂಧುಗಳಿಗೆ ಈ ನೋವನ್ನು ಭರಿಸುವಂತ ಶಕ್ತಿಯನ್ನು ಭಗವಂತನು ನೀಡಲಿ ಎಂದು ಮುಖಂಡರು ಪ್ರಾರ್ಥನೆ ಸಲ್ಲಿಸಿದ್ದಾರೆ. ಮಾಜಿ ಮುಖ್ಯಮಂತ್ರಿಯಾಗಿರುವಂಥ BS ಯಡಿಯೂರಪ್ಪ ಸೇರಿದಂತೆ ಹಲವಾರು ಗಣ್ಯಮಾನ್ಯರು ಜಗದೀಶ್ ಹಿರೇಮನಿ ಅವರ ನಿಧನಕ್ಕೆ ಸಂತಾಪ ಸೂಚಿಸಿದ್ದಾರೆ. ಮಾಜಿ ಶಾಸಕರಾಗಿರುವಂಥ ವೀರಣ್ಣ ಚರಂತಿಮಠ, PH ಪೂಜಾರ್ ಹಾಗೂ ಘನಶ್ಯಾಮ್ ಬಾಂಡ್ಗೆ ಸೇರಿದಂತೆ ಬಾಗಲಕೋಟೆಯಲ್ಲಿ ಮುಖಂಡರು ಸಹ ಸಂತಾಪ ಸೂಚಿಸಿದ್ದಾರೆ. ಬಾಗಲಕೋಟೆ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಜಯಬೇರಿ ಗಳಿಸಿರುವ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ನೂತನ ಶಾಸಕರಾಗಿದ್ದ ಉಮೇಶ್ ಮೇಟಿ ಹಾಗೂ ಅವರ ಸೋದರ ಮಲ್ಲಿಕಾರ್ಜುನ ಮೇಟಿ ಒಳಬಸ ಶೆಟ್ಟರ್ ಅವರ ನೇತೃತ್ವದಲ್ಲಿ ಮುಖ್ಯಮಂತ್ರಿಗೆ ಭೇಟಿಯಾಗಿ ಸನ್ಮಾನಿಸಿ ಗೌರವಿಸಿದ್ದಾರೆ. ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ಬನಶಂಕರಿಯಲ್ಲಿ ಮೇ 8 ಮತ್ತು 9ರಂದು ಅಖಿಲ ಭಾರತ ದೇವಾಂಗ ನೇಕಾರರ ಜಾಗೃತಿ ಸಮಾವೇಶ
ಶ್ರೀ ದಯಾನಂದಪುರಿ ಮಹಾಸ್ವಾಮೀಜಿಗಳವರ 36ನೇ ವರ್ಷದ ಪಟ್ಟಾಭಿಷೇಕ ಹಾಗೂ ತುಲಾಭಾರ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಅಖಿಲ ಭಾರತ ದೇವಾಂಗ ಜಾಗೃತಿ ಸಮಾವೇಶದ ಸಮಿತಿಯ ಅಧ್ಯಕ್ಷರಾಗಿರುವಂಥ ರವೀಂದ್ರ ಕಲಬುರ್ಗಿ ತಿಳಿಸಿದ್ದಾರೆ. ಅವರು ಬಾದಾಮಿಯ ಪಟ್ಟಣದ ಕಾರ್ಯನಿರತ ಪತ್ರಕರ್ತರ ಸಂಘದ ಭವನದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಈ ವಿಷಯ ತಿಳಿಸಿದ್ದು, ಮೇ 8ರಂದು ಶುಕ್ರವಾರ ಬೆಳಗ್ಗೆ 5 ಗಂಟೆಯಿಂದ ಬನಶಂಕರಿ ದೇವಿಗೆ ಅಭಿಷೇಕ ಸೇರಿದಂತೆ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ಆಯೋಜನೆ ಮಾಡಲಾಗಿದೆ. ಸಮಾರಂಭದಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವರಾಗಿರುವಂಥ ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಸೇರಿದಂತೆ ಹಲವಾರು ಗಣ್ಯಮಾನ್ಯರು ಮುಖಂಡರು ಭಾಗವಹಿಸುತ್ತಾರೆ ಎಂದು ಅವರು ತಿಳಿಸಿದರು. ಅದನ್ನ ನಮ್ಮ ಸಂಸದರಾಗಿರ್ತಕ್ಕಂಥ ಗದ್ದಿಗೌಡರು ಮತ್ತು ನಮ್ಮ ಶಾಸಕರಿರ್ತಕ್ಕಂಥ ಚಿಮ್ಮನಕಟ್ಟಿಯವರು ಬೆಳಿಗ್ಗೆ 6 ಗಂಟೆಗೆ ಅದನ್ನು ಉದ್ಘಾಟನೆ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ. ತದನಂತರ ಈ ನಾಡಿನ ಕೇಂದ್ರ ಸಚಿವರಾಗಿರ್ತಕ್ಕಂಥ ಪ್ರಹ್ಲಾದ್ ಜೋಶಿ ಅವರು ಹಾಗೂ ಈ ನಾಡಿನ ಕೇಂದ್ರ ಸಚಿವರು ಎಚ್ ಡಿ ಕುಮಾರಸ್ವಾಮಿ ಅವರು, DY ವಿಜೇಂದ್ರ ಅವರು, ಜಗದೀಶ್ ಶೆಟ್ಟರ್ ಅವರು ಮತ್ತು ನಮ್ಮವರಾಗಿರ್ತಕ್ಕಂಥ ರಾಜ್ಯಸಭಾ ಸದಸ್ಯರಿರ್ತಕ್ಕಂಥ ಕೆ ನಾರಾಯಣ ಅವರು ಅಧ್ಯಕ್ಷರಿರ್ತಕ್ಕಂಥ ಒಂದು ವ್ಯವಸ್ಥೆ. ತದನಂತರ ಎಲ್ಲ ಸಂಸದರನ್ನು ನಮ್ಮ ಗದ್ದಿಗೌಡ ಸಾಹೇಬರು, PC ಮೋಹನ್ ಅವರು, ನಾರಾಯಣ ಸಾಹೇಬ್ ಅಡಿಗೆ ಅವರು, ನಮ್ಮ ಮುರುಗೇಶ್ ನಿರಾಣಿ ಅವರು, ಅಭಯ್ ಪಾಟೀಲ್ ಅವರು, ಎಲ್ಲ ಶಾಸಕರನ್ನು ನಾವು ಪಕ್ಷಾತೀತವಾಗಿ BJP ಮತ್ತು ಕಾಂಗ್ರೆಸ್ ಅಂದ್ರೆ ಒಂದು ಸೆಷನ್ BJPಗೂ ಒಂದು ಸೆಷನ್ ಕಾಂಗ್ರೆಸ್ಗೆ ಹೋಗ್ತಕ್ಕಂಥ ಒಂದು ವಿಚಾರವನ್ನು ಸಮಿತಿಯವರು ವ್ಯಕ್ತಪಡಿಸಿ ಆಯಾ ಬಾದಾಮಿ ತಾಲೂಕಿನ ಕೆರೂರು ಪಟ್ಟಣದಲ್ಲಿ ಹೋಟೆಲ್ ಮಾಲೀಕ ಹಾಗೂ ಅವರ ತಾಯಿ ಪ್ರಾಮಾಣಿಕತೆ ಮೆರೆದ ಘಟನೆ ಬುಧವಾರ ನಡೆದಿದೆ. ಕೆರೂರು ಸಮೀಪದ ಬೆಳ್ಳಿಕಿಂಡಿ ಗ್ರಾಮದ ಲಕ್ಕವ್ವ ಮುದೇನೂರ್ ಅವರು ಸೋಮವಾರ ಕೆರೂರು ಪಟ್ಟಣದ ತರಕಾರಿ ಮಾರುಕಟ್ಟೆಯಲ್ಲಿರುವಂಥ ಹುಸೇನ್ ಸಾಬ್ ಸುರೇಬಾನ್ ಅವರ ಹೋಟೆಲ್ಗೆ ಉಪಹಾರಕ್ಕೆಂದು ಬಂದಿದ್ದರು. ಈ ಸಮಯದಲ್ಲಿ ಮಗಳ ಮದುವೆಗಾಗಿ ಖರೀದಿಸಿದ್ದ ಅಂದಾಜು 1.5 ಲಕ್ಷದ ಮೌಲ್ಯದ 2 ಚಿನ್ನಾಭರಣಗಳನ್ನು ಪರ್ಸ್ನಲ್ಲಿ ಇಟ್ಟುಕೊಂಡಿದ್ದ ಅವರು ಹೋಟೆಲ್ ಬಿಲ್ ಪಾವತಿಸಿದ ಬಳಿಕ ಅವುಗಳನ್ನು ಅಲ್ಲೇ ಮರೆತು ಬಿಟ್ಟು ಹೋಗಿದ್ದರು. ಇದನ್ನು ಗಮನಿಸಿದ ಹೋಟೆಲ್ ಮಾಲೀಕ ಹುಸೇನ್ ಸಾಬ್ ಹಾಗೂ ಅವರ ತಾಯಿ ಮಾಸಾಬಿ ಚಿನ್ನಾಭರಣಗಳನ್ನು ಸುರಕ್ಷಿತವಾಗಿ ತಮ್ಮ ಬಳಿ ಇಟ್ಟುಕೊಂಡು ಸಂಬಂಧಪಟ್ಟವರಿಗೆ ಹಿಂದಿರುಗಿಸಬೇಕು ಎಂಬ ಉದ್ದೇಶದಿಂದ 3 ದಿನಗಳ ಕಾಲ ಜೋಪಾನವಾಗಿ ಕಾಪಾಡಿಕೊಂಡಿದ್ದರು. ಕಳೆದುಕೊಂಡ ಮಹಿಳೆ ಖಚಿತವಾಗಿ ಹುಡುಕಿಕೊಂಡು ಬರುತ್ತಾಳೆ ಎಂಬ ನಂಬಿಕೆಯಿಂದ ಅವರು ಕಾಯುತ್ತಿದ್ದರು. ಬುಧವಾರ ಲಕ್ಕವ್ವ ಅವರು ಹೋಟೆಲ್ಗೆ ಬಂದು, ಸೋಮವಾರ ನಾನು ಇಲ್ಲಿ ಉಪಹಾರಕ್ಕೆ ಬಂದಾಗ ಚಿನ್ನಾಭರಣ ಬಿಟ್ಟು ಹೋಗಿರಬಹುದು, ಸಿಕ್ಕಿದರೆ ದಯವಿಟ್ಟು ನೀಡಿ ಎಂದು ಮನವಿ ಮಾಡಿದರು. ಬಳಿಕ ಮಾಸಾಬಿ ಅವರು ಆಭರಣಗಳನ್ನು ಗುರುತುಗಳನ್ನು ಕೇಳಿ ಖಚಿತಪಡಿಸಿಕೊಂಡು ಚಿನ್ನಾಭರಣವನ್ನು ಹಿಂದಿರುಗಿಸಿದ್ದಾರೆ. ಚಿನ್ನಾಭರಣವನ್ನು ಮರಳಿ ಪಡೆದ ಲಕ್ಕವ್ವ ಅವರ ಕಣ್ಣಲ್ಲಿ ಸಂತೋಷದ ಬಾಷ್ಪ ಕಣ್ಣೀರು ತುಂಬಿತು. ಇತ್ತೀಚಿನ ದಿನಮಾನಗಳಲ್ಲಿ ಕಳ್ಳತನ ಹೆಚ್ಚಾಗುತ್ತಿರುವ ಸಂದರ್ಭದಲ್ಲಿಯೂ ಪ್ರಾಮಾಣಿಕತೆ ಮೆರೆದ ಹುಸೇನ್ ಸಾಬ್ ಹಾಗೂ ಅವರ ತಾಯಿ ಮಾಸಾಬಿ ಅವರ ಕಾರ್ಯಕ್ಕೆ ಕೆರೂರು ಪಟ್ಟಣ ಮತ್ತು ಬೆಳ್ಳಿಕಿಂಡಿ ಗ್ರಾಮಸ್ಥರಿಂದ ಭಾರಿ ಮೆಚ್ಚುಗೆ ವ್ಯಕ್ತವಾಗಿದೆ. ಮಗಳ ಮದುವೆಗೆ ಅಂತೇಳಿ ಇಟ್ಟಿರ್ತಾರೆ. ಇದಕ್ಕೆ ಒಂದು ದೊಡ್ಡ ಉದಾಹರಣೆ ಅಂತ ಹೇಳಬಹುದು. ಎಲ್ಲ ಹುಸೇನ್ ಸಾಬ್ ಅವರಿಗೆ ಕುಟುಂಬಕ್ಕೆ ಧನ್ಯವಾದಗಳು. ಅಮ್ಮಾರ ಈಗ ನಿಮ್ದೇನ್ರಿ ಬಂಗಾರ ಅದ? ಎಷ್ಟು ಇರ್ತದ ಬಂಗಾರ? ಎಷ್ಟು ಇತ್ತು ರೀ? ಒಂದು ತೊಲಿ ಮೇಲೆ 4 ತೂಕ ಐತ್ರಿ. ಒಂದು ತೊಲಿ ಮ್ಯಾಗ ಅಂದ್ರೆ ಸುಮಾರು 1.5 ಲಕ್ಷ ರೂಪಾಯಿ ಬಂಗಾರ ಐತಿ. ಈಗ ಹುಸೇನ್ ಸಾಬ್ ಸೂರ್ಯಬಾನ್ ಅವ್ರು ನಿಮಗೆ ವಾಪಸ್ ಕೊಟ್ಟಾರ. ಅವ್ರು ಈಗ ನಿಮ್ಮ ಬಂಗಾರಕ್ಕೆ ಕರೆಕ್ಟ್ ಐತ್ರಿ? ಕರೆಕ್ಟ್ ಐತೆ. ನಿಮ್ದ ಬಂಗಾರ ಅಂತೇಳಿ ಅವು ಅವರು ಎಲ್ಲ ಕರೆಕ್ಟ್ ತೆಗೆದಿಟ್ಟಾರ. ಅವ್ರ ಬಗ್ಗೆ ಏನು ಹೇಳ್ತೀರಿ? ಅಂದ್ರೆ ಇಂದಿನ ಎಲ್ಲ ದಿನಮಾನಗಳಲ್ಲಿ ಏನಪ್ಪ ಅಂದ್ರೆ ಈ ಹಿಂದೂ ಮುಸ್ಲಿಂ ಅಂತೇಳಿ ಎಲ್ಲೆಲ್ಲೂ ಏನೇನು ಹಾಸ್ತಾರ. ಒಬ್ಬ ಮುಸ್ಲಿಂ ಹುಸೇನ್ ಸಾಬ್ ಏನಪ್ಪ ಅಂತೇಳಿ ನಿಮ್ಮ ಹಿಂದೂ ಮಂದಿಯವ್ರಿಗೆ ಏನಪ್ಪ ಬಂಗಾರ ವಾಪಸ್ ಕೊಟ್ಟಾರ. ಇದೇ ಒಂದು ಭಾರತೀಯ ಸಂಸ್ಕೃತಿ. ಅಂದ್ರೆ ಗಿಫ್ಟ್ ಕೊಟ್ಟಂಗೆ ಆಯ್ತು. ಅಲ್ಲ ಇದೆ ನಾವು ಎಲ್ಲರೂ ಏನಪ್ಪ ಅಂದ್ರೆ ಒಂದು ಭಾರತೀಯರು, ನಮ್ಮ ಸಂಸ್ಕೃತಿ ಇದೆ. ಏನಪ್ಪ ಅಂದ್ರೆ ಇದ್ರೊಳಗೆ ಯಾವುದೋ ಜಾತಿ ಇಲ್ಲ, ಭೇದ ಇಲ್ಲ. ಏನಪ್ಪ ಅಂದ್ರೆ ಈಗ ನಮ್ಮವ್ರು ಅಂತೇಳಿ ಏನೋ ಯಾರೋ ಪಾಪ ಮದುವೆಗಂತ ಮಾಡಿರ್ತಾರೆ, ಏನೋ ಬಡವ್ರು ಇರ್ತಾರೆ, ಏನೋ ದುಡ್ದು ಮಾಡ್ಕೊಂಡಿರ್ತಾರೆ. ಅಂಥದ್ರಾಗ ಇಂದಿನ ದಿನಮಾನದಲ್ಲಿ ವಾಪಸ್ ಕೊಡೋರು
ಭಾಳ ಕಡಿಮೆ ಅಂಥದ್ರಾಗ ಹುಸೇನ್ ಸಾಬ್ ಅವ್ರು ವಾಪಸ್ ಕೊಟ್ಟಾರ ನಿಮ್ಗೆ, ಇವ್ರ ಅಮ್ಮಾರು ಕೊಟ್ಟಾರ. ಹಾಂ ಆಯ್ತು ಅಡ್ರಿ, ತಾಯಿಗೆ ಆಯ್ತು ಅಮ್ಮಾರ, ನಿಮಗೆಲ್ಲ ಖುಷಿ ಇದ್ದೀರಿ, ನಿಮ್ಗೆಲ್ಲರಿಗೂ ಧನ್ಯವಾದಗಳು. ಆಯ್ತು ಅದು ಮದುವೆ ಮಾಡೋ ಖುಷಿ ಮಾಡ್ರಿ. ಹಾಕ್ರಿ ಹಾಕ್ರಿ ಕೊಡ್ರಿ ಬಿಟ್ರು. ಹುಸೇನ್ ಸಾಬ್ ಅವರ ತಾಯಿ ಅವರಿಗೆ ಬಂಗಾರವನ್ನು ಮರಳಿ ಕೊಟ್ಟಿದ್ದಾರೆ. ಅವರು ಬಂದು ಸಂತಸದಿಂದ ಅವ್ರಿಗೇನೋ ಒಂದು ಏನಪ್ಪ ಅಂದ್ರೆ ಧನ್ಯವಾದ ಹೇಳಲಿಕ್ಕೆ ನಾವು ಅವ್ರು ಅಲ್ಲೇ ರೀ ಮಂದಿ ಅವ್ರು 4 ಮಂದಿ